ಕೇರಳದ ಶಬರಿಮಲೆಯಲ್ಲಿ ಹೆಚ್ಚಿನ ಭಕ್ತರು ಆಗಮಿಸ್ತಾ ಇರೋದ್ರಿಂದಾಗಿ ಸಾಕಷ್ಟು ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ. ಪ್ರತಿದಿನ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಶಬರಿಮಲೆಗೆ ತೆರಳುತ್ತಾ ಇದ್ದಾರೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ಸಹ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಶಬರಿಮಲೆಗೆ ತೆರಳುತ್ತಾ ಇದ್ದಾರೆ. ನಾನೀಗ KR ಮೂಲದಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು ಈ ಒಂದು ಸ್ಥಳವನ್ನು. ಅಂದರೆ ಈಗಾಗಲೇ ಅಯ್ಯಪ್ಪ ಸ್ವಾಮಿ ಭಕ್ತರು ಇವತ್ತು ಇರುಮುಡಿಯನ್ನು ಕಟ್ಟಿಕೊಂಡು ಶಬರಿಮಲೆಗೆ ಯಾತ್ರೆಯನ್ನು ಹೊರಟಿದ್ದಾರೆ. ಒಟ್ಟು 15ಕ್ಕೂ ಹೆಚ್ಚು ಜನರು ಈ ಒಂದು ಶಬರಿಮಲೆಗೆ ತೆರಳುತ್ತಾ ಇರುವಂಥದ್ದು. ಯಾಕಂದರೆ ಶಬರಿಮಲೆಯಲ್ಲಿ ಈಗಾಗಲೇ ಲಕ್ಷಕ್ಕೂ ಹೆಚ್ಚು ಜನರು ಇರೋದ್ರಿಂದಾಗಿ ಒಂದು ಕಡೆ ದರ್ಶನಕ್ಕೆ ಸಾಕಷ್ಟು ನಿಧಾನ ಆಗ್ತಾ ಇದೆ, ಒಂದು ಮಾತು ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ಮೂಲಭೂತ ಸೌಕರ್ಯಗಳನ್ನು ಹೆಚ್ಚು ಮಾಡಿಕೊಡಬೇಕು ಅಂತೇಳಿ ಅಲ್ಲಿರುವಂಥ ಅಯ್ಯಪ್ಪ ಭಕ್ತರು ಕೇಳ್ತಾ ಇದ್ದಾರೆ. ರಾಜ್ಯದಿಂದಲೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶಬರಿಮಲೆಗೆ ಭಕ್ತರು ತೆರಳುತ್ತಾರೆ. ಹೀಗಾಗಿ ಆ ಒಂದು ಯಾತ್ರೆಯನ್ನು ಕೈಗೊಳ್ತಾರೆ. ಅವರಿಗೆ ಅಲ್ಲಿ ಅಗತ್ಯಕ್ಕೆ ಬೇಕಾದಂತಹ ಸೌಲಭ್ಯಗಳನ್ನು ನೀಡಬೇಕು. ಇದರ ಜೊತೆಗೆ ಪ್ರಮುಖವಾಗಿ ಈ ಬಾರಿ ಚರ್ಚೆ ಆಗ್ತಾ ಇರುವಂಥದ್ದು, ಯಾಕಂದರೆ ಶಬರಿಮಲೆ ಯಾತ್ರೆ ಕೈಗೊಳ್ಳುವ ಮುನ್ನ ಆನ್ಲೈನಲ್ಲಿ ಆ ಒಂದು ಟಿಕೆಟನ್ನು ಬುಕ್ ಮಾಡ್ಕೋಬೇಕು. ಆ ಟಿಕೆಟ್ ಬುಕ್ ಆದ ನಂತರ ಅವರಿಗೆ ಆ ದರ್ಶನಕ್ಕೆ ಬೇಕಾದಂತಹ ಸಮಯವನ್ನು ನಿಗದಿಪಡಿಸ್ತಾರೆ. ಆ ಸಮಯಕ್ಕೆ ಅವರು ಪಂಪಾಗೆ ತೆರಳಿ ಅಲ್ಲಿ ತಮ್ಮ ಆಧಾರ್ ಕಾರ್ಡನ್ನು ನೀಡಿ ಅಲ್ಲಿಂದ ಅವರು ಬೆಟ್ಟವನ್ನು ಹತ್ತಿ ಹೋದರೆ ಆ ದರ್ಶನ ಆಗುವಂಥ ವ್ಯವಸ್ಥೆ ಆಗ್ತದೆ. ಆದರೆ ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಆನ್ಲೈನ್ನಲ್ಲಿ ಬುಕ್ ಮಾಡಿಕೊಳ್ಳದೆ ಭಕ್ತರು ಶಬರಿಮಲೆಗೆ ಬರ್ತಾ ಇರೋದು ಸಮಸ್ಯೆಗೆ ಕಾರಣ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ಹೀಗಾಗಿ ಮೈಸೂರಿನಿಂದ ಈಗಾಗಲೇ ಇರುಮುಡಿಯನ್ನು ಕಟ್ಟಿಕೊಂಡು ಇವತ್ತು ಯಾತ್ರೆಯನ್ನು ಕೈಗೊಂಡಿರುವಂತಹ ಸಾಕಷ್ಟು ಅಯ್ಯಪ್ಪ ಮಾಲಾಧಾರಿಗಳು ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ಮಾತಾಡೋಣ. ಮೊದಲಿಗೆ ಗುರುಸ್ವಾಮಿಗಳ ಹತ್ರ ಮಾತಾಡೋಣ. ಗುರುಸ್ವಾಮಿಗಳೇ, ತಾವು ಎಷ್ಟು ವರ್ಷದಿಂದ ಇಲ್ಲಿ ಶಬರಿಮಲೆ ಯಾತ್ರೆಯನ್ನು ಕೈಗೊಂಡಿದ್ದೀರಾ? ಮತ್ತು ಬೆಳಗ್ಗೆಯಿಂದಲೂ ಸಹ ತಾವು ನೋಡ್ತಾ ಇದ್ದೀರಾ ಶಬರಿಮಲೆಯಲ್ಲಿ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ ಅಂತೇಳಿ ಏನು ಅನಿಸ್ತಾ ಇದೆ? ನಮ್ಮಗಳು ಏನಿಲ್ಲ, ಅಲ್ಲಿ ಏನಾಗ್ತಾ ಇದೆ ಅಂದರೆ 1 ಲಕ್ಷ ಜನಕ್ಕೆ 2 ಲಕ್ಷ ಜನ ಹೋಗ್ತಾ ಇದ್ದಾರೆ. ಅದು ಏನಂದರೆ ಕೇರಳ ಫೆಸಿಲಿಟಿನೂ ಚೆನ್ನಾಗೇ ಇದೆ, ಅವ್ರದ್ದೇನು ತಪ್ಪು ಅಂತ ಹೇಳೋದು. ನಮ್ಮ ಕರ್ನಾಟಕ ಮಾಲಾಧಾರಿಗಳು ಏನು ಮಾಡಬೇಕು ಅಂದರೆ, ಇವರು ಬುಕ್ಕಿಂಗ್ 15 ದಿವಸ ಮುಂಚೆ ಆನ್ಲೈನ್ ಬುಕ್ಕಿಂಗ್ ಕೊಟ್ಟಿರ್ತಾರೆ, ಅದನ್ನು ಬುಕ್ ಮಾಡ್ಕೊಂಡು ಹೋಗಬೇಕು. ಅದು ಬಿಟ್ಟು ಸ್ಪಾಟ್ ಬುಕ್ಕಿಂಗ್ 20,000 ಕೊಟ್ಟಿದ್ದಾರೆ. ಅದು ಬಿಟ್ಟು 20,000 ಮೇಲೆ ಜನ ಹೋಗ್ತಾ ಇದ್ದಾರೆ. ಅದು ಏನಾಗುತ್ತೆ ಅಂದರೆ ಅಲ್ಲಿ ಕ್ರೌಡ್ ಆಗ್ತಾ ಇದೆ. ಅಲ್ಲಿ ಇನ್ನೊಂದು ಮಕ್ಕಳು ಮರಿ ಪುಟ್ಟ ಮಕ್ಕಳುಗಳೆಲ್ಲ ಹೋಗ್ತಾ ಇರ್ತಾರೆ, ಅವ್ರಿಗೆ ಫುಲ್ಲು ಹಿಂಸೆ ಇದಾಗ್ತಾ ಇದೆ. ಏನಿದೆ ಅದನ್ನು ಆನ್ಲೈನ್ ಬುಕ್ಕಿಂಗ್ ಕೊಟ್ಟಿರ್ತಾರೆ, ಅದು ಆನ್ಲೈನ್ ಬುಕ್ ಮಾಡ್ಕೊಂಡು ಅವ್ರು ಹೋಗಬೇಕು. ಅಲ್ಲಿ 20,000 ಇದೆ, ಅದನ್ನು ಮೀರಿ ಜಾಸ್ತಿ ಜನ ಇದ್ದಾರೆ. ಅದು ಬೇಡ. ಅದನ್ನು ಏನಿದ್ದಾರೆ ಮಾಲೆದಾರಿಗಳು ನಮ್ಮ ಕರ್ನಾಟಕದವರು ಇಲ್ಲೇ ಬುಕ್ ಮಾಡ್ಕೊಂಡು ಅವ್ರು ಹೋಗ್ಬೇಕಾಗಿ ನಾವು ಒಂದು ಮನವಿ ಕೇಳ್ಕೊತಾ ಇದ್ದೀವಿ. ದರ್ಶನ ನಿಧಾನ ಆಗ್ತಾ ಇದೆ, ನುಗ್ಲಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ತಾವು ಇವತ್ತು ಹೋಗಲೇಬೇಕು ಅಂತಿದ್ರೆ ಹೇಗೆ ಪರಿಸ್ಥಿತಿ? ನಮ್ಮದೇನಿಲ್ಲ, ನಾವು 10-15 ವರ್ಷದಿಂದ ನಾವು ಬರ್ತಾ ಇದ್ದೀವಿ. ಎಲ್ಲ ಅಯ್ಯಪ್ಪನ ಮೇಲೆ ಹಾಕ್ಬಿಟ್ಟು ಹೋಗ್ತೀವಿ. ಆ ರಶ್ ಇದ್ರೂ ನಾವು ದರ್ಶನ ಮಾಡಲೇಬೇಕು ಅಂತ ಹೋಗ್ತೀವಿ. ಇವತ್ತು ಹೊರಡ್ತೀವಿ, ಇವಾಗ ನಾಳೆ ಅಲ್ಲಿಗೆ ಹೋಗಿ ಸನ್ನಿಧಿಗೆ ಸೇರ್ಕೊಳ್ತೀವಿ. ಇವಾಗ ನಾಳೆನೇ ದರ್ಶನ ಐತೆ ಅಂತ ಹೇಳೋಕ್ಕಲ್ಲ, ಅಲ್ಲೇ ಒಂದು ದಿವಸನೂ ಆಗ್ಬೋದು, ಅರ್ಧ ದಿವಸಕ್ಕೂ ಆಗ್ಬೋದು. ಒಟ್ನಲ್ಲಿ ಹೋಗ್ತೀವಿ. ಅಂದರೆ ಏನು ನಾವು ಕೇಳ್ಕೊಳ್ಳೋದು ಅಂದರೆ, ಮಾಲೆದಾರಿಗಳು ಏನೈತೆ ಇಲ್ಲೇ ಆನ್ಲೈನ್ ಬುಕ್ಕಿಂಗ್ ಏನೈತೆ ಅದನ್ನು ಮಾಡ್ಕೊಂಡು ಹೊರಡಬೇಕಾಗಿ ನಾವು ಒಂದು ಮನವಿ ನಾವು ಕೇಳ್ಕೊತಾ ಇದ್ದೀವಿ. ಅದನ್ನು ನೆಟ್ವರ್ಕ್ ಕೊಟ್ಟು ಒಂಚೂರು ಕೇರಳದಕ್ಕೂ ನಮ್ಮ ಕರ್ನಾಟಕದವ್ರಿಗೂ ಒಂಚೂರು ಮನವಿ ಮಾಡಿಕೊಡಿ ಸರ್. ಈ ಹಿಂದೆ ಸಹ ಶಬರಿಮಲೆಯಲ್ಲಿ ಹೆಚ್ಚಿನ ಜನರು ಅಂತೇಳಿ ಕಾಲು ತುಳಿತಾಗಿತ್ತು. ಸೊ ಆ ಭಯ ಏನಾದ್ರು ಇದೆಯಾ? ಯಾಕಂದರೆ ಇವತ್ತು ರಾತ್ರಿ ಹೊರಡಲೇಬೇಕು ಅಂತ ಗುರುಸ್ವಾಮಿಗಳು ಆಲ್ರೆಡಿ ನಿರ್ಧರಿಸ್ಬಿಟ್ಟಿದ್ದಾರೆ. ಏನು ಭಯ ಅನ್ನೋದೇನಿಲ್ಲ ಸರ್. ಅಯ್ಯಪ್ಪನ ಮೇಲೆ ಭಾರ ಹಾಕ್ಬಿಟ್ಟು ಹೋಗೋದು. ನೀನು ಅಯ್ಯಪ್ಪ ಎಷ್ಟೇ ವರ್ಷ ಹೋಗ್ತಾ ಇದ್ದೀರಾ ಸರ್? ನಾವು ಒಂದು 12 ವರ್ಷ ಆಯಿತು. 12 ವರ್ಷದಿಂದ ಹೋಗ್ತಾ ಇದ್ದೀವಿ. ಇದೇ ಫಸ್ಟು ಇಷ್ಟೊಂದು ಜನ ನೋಡ್ತಾ ಇರೋದು. ಏನಿಸ್ತು ಜನಗಳೆಲ್ಲ ನೋಡ್ಬಿಟ್ಟು? ಏನು ಆಗುತ್ತೆ ಸರ್, ಏನು ಅನಿಸ್ತಾಗುತ್ತೆ. ಸ್ವಲ್ಪ ಏನು ಲೇಟ್ ಆಗ್ಬೋದು ಅನ್ನೋ ಲೆಕ್ಕಾಚಾರ. ಇನ್ನೇನು ಹೇಳಿ ಸರ್, ತಾವು ಎಷ್ಟು ವರ್ಷದಿಂದ ಹೋಗ್ತಾ ಇದ್ದೀರಿ? ನಾವು ಒಂದು 12-13 ವರ್ಷ ಆಗಿದೆ. ಇಷ್ಟೊಂದು ಜನ ನಾವು ನೋಡಿಲ್ಲ. ಏನು ಮಾಡೋಕ್ಕಲ್ಲ, ಹೋಗೋದು ಅಯ್ಯಪ್ಪನ ಮೇಲೆ ಭಾರ ಹಾಕ್ಬಿಟ್ಟು ಬೆಟ್ಟ ಹತ್ತೋದು. ಒಂದಿನ ಲೇಟ್ ಆದರೂ ದರ್ಶನ ಮಾಡ್ಕೊಂಡು ಇಳಿಯೋದು. ಒಂದಿನ ಆದರೂ 2 ದಿನ ಆಗಲಿ ದರ್ಶನ ಮಾಡ್ಕೊಂಡೆ ನಾವು ಬೆಟ್ಟ ಇಳಿಯೋದು. ಯಾಕಂದರೆ ಸಾಕಷ್ಟು